ನಮಸ್ಕಾರ ವೀಕ್ಷಕರೇ. ಮಂಜು ಮಿಂಚು ಒಂದು ಸಂಚಲನ. ಭಾರತೀಯ ಸಂಸ್ಕೃತಿ, ದೇಶದ ಅಭಿವೃದ್ಧಿ, ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು. ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಾಳಗಿ. ಲಂಕೇಶ್ ಗುರುಗಳು ಜೊತೆಗೆ ಬೆಂಗಳೂರು ಪತ್ರಿಕೆ ರವಿ ಬೆಳಗೆರೆಯವರು ಅವ್ರು ಯಾವತ್ತೂ ಮಾಧ್ಯಮ ಪಟ್ಟಿಯಲ್ಲಿ ಇದ್ದಿಲ್ಲ. ಮತ್ತೆ ಅವ್ರು ಪತ್ರಕರ್ತರಲ್ವಾ? ಏನ್ರಿ ಈ ಸರ್ಕಾರದ ನಿಲುವುಗಳು ಬಳಸು ನೋವಾಗ್ತದೆ. ಇದ್ರ ಜೊತೆಗೆ ಪತ್ರಕರ್ತರ ರಕ್ಷಣಾ ಕಾಯ್ದೆ ಸುಮಾರು ವರ್ಷಗಳಿಂದ ಕೇಳ್ತಾ ಇದ್ದೀವಿ, ಹೋರಾಟಗಳು ಮಾಡ್ತಾ ಇದ್ವಿ. ನಮ್ಮ ಗೋವಿಂದರಾಜ್ ಅವರು ತಮ್ಮ ಭಾಷಣದಲ್ಲಿ ಹೇಳಿದರು, ಬೆಳಗಾಂ ಅಧಿವೇಶನದಲ್ಲಿ ಕಂಟಿನ್ಯೂ 3 ವರ್ಷ ಆಯ್ತು ನಮ್ಮ ಸಂಘಟನೆ ಬಂದ್ರು. 3 ವರ್ಷದಿಂದ ನಿರಂತರವಾಗಿ ಚಳಿಗಾಲ ಅಧಿವೇಶನದಲ್ಲಿ ಹೋರಾಟ, ಜೊತೆಗೆ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ. ಆದರೂ ಸರ್ಕಾರ ಎಮ್ಮೆ ಚರ್ಮದಂತಿರುವ ಸರ್ಕಾರಕ್ಕೆ ನಮ್ದು ಏನೋ ಗೊತ್ತಾಗ್ತಾ ಇದೆ. ಅದಕ್ಕಾಗಿ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ವಕೀಲರು ನಮ್ಮಿಂದ ನಿಂತಿದ್ದಾರೆ ತನು ಮನ ಧನದಿಂದ. ಇವತ್ತು ಇನ್ನೊಂದು ತಿಂಗಳಲ್ಲಿ ಪಿಟಿಷನ್ ರೆಡಿ ಮಾಡ್ತಾ ಇದ್ದಾರೆ, ಒಂದು ಮನವಿ ಪತ್ರನ. ಹೈಕೋರ್ಟ್ನ ನಿವೃತ್ತ ಜಡ್ಜ್ ಆದಂಥ ಅರಳಿ ನಾಗರಾಜ್ ಸರ್ ಅವರು ನಮ್ಮಿಂದ ನಿಂತ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂಥ ಸಂತೋಷ್ ಹೆಗ್ಡೆ ಸಾಹೇಬರು ನಮ್ಮ ಕಷ್ಟ ಕಾರ್ಪಕ್ಕೆ ನಮ್ಮಿಂದ ನಿಂತಿದ್ದಾರೆ. ನಾವೆಲ್ಲ ಬುದ್ಧಿಜೀವಿಗಳು ಸೇರಿಬಿಟ್ಟು ಒಂದು ಡ್ರಾಫ್ಟ್ ನಮ್ಮ ಸುಪ್ರೀಂ ಕೋರ್ಟ್ ವಕೀಲರು ಏನಿದ್ದಾರೆ ಅವ್ರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಒಂದು ಸರ್ಕಾರಕ್ಕೆ ಚಾಟಿ ಬೀಸಂತ ಕಾಲ ಸನ್ನಿಹಿತವಾಗಿದೆ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡ್ತಾ ಇದ್ದೀನಿ ನಾನು. ಆ ಡ್ರಾಫ್ಟ್ ನಂತರ ಸುಪ್ರೀಂ ಕೋರ್ಟಲ್ಲಿ ಅವರೇ ಖುದ್ದಾಗಿ ಕೇಂದ್ರ ಸರ್ಕಾರಕ್ಕೆ ಪಿಟಿಷನ್, ಇಡೀ ರಾಜ್ಯದ ಹಾಗೂ ದೇಶದ ಪತ್ರಕರ್ತರ ಪರವಾಗಿ ರಕ್ಷಣಾ ಕಾಯ್ದೆ ಜೊತೆಗೆ ಏನಿದಾವೆ ಇವತ್ತು ಬಸ್ ಪಾಸ್ ಇರ್ಬೋದು, ಜೊತೆಗೆ ಕಾರ್ಮಿಕ ಕಾನೂನುಗಳು ಅನುಷ್ಠಾನ, ಈ ಒಂದು ವಿಚಾರಕ್ಕೆ ನಮ್ಮ ನಿರಂತರ ಹೋರಾಟಕ್ಕೆ ಅವರು ಬೆನ್ನೆಲುಬಾಗಿರ್ತಾರೆ. ಇದ್ರ ಜೊತೆಗೆ ನಮ್ಮ ಪಾಟೀಲ್ ಸಾರ್ ಅವರು ಯಾವತ್ತೂ ನಮ್ಮ ಹಿಂದೆ ಇರ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತಾ, ದುಡ್ಡಿದ್ರೆ ದುನಿಯಾ, ಮೀಟ್ರ್ ಇದ್ರೆ ಮಾತ್ರ ಮೀಡಿಯಾಕ್ಕೆ ಬನ್ನಿ ಅಂತ ಈ ಸಂದರ್ಭದಲ್ಲಿ ನಾನು ಪತ್ರಕರ್ತರಿಗೆ ಕರೆ ಕೊಡ್ತಾ ಇದ್ದೀನಿ. ಆ ಮೀಟ್ರೇ ಇಲ್ಲ ಅಂತಂದರೆ ಪತ್ರಿಕೋದ್ಯಮದ ಇರೋಕ್ಕಾಗಲ್ಲ. ಈ ನಿಟ್ಟಿನಲ್ಲಿ ತಾವೆಲ್ಲ ಸಾಕ್ಬೇಕಂತ ಹೇಳ್ತಾ, ಸುದ್ದಿ ಸದ್ದಾಗಬೇಕೇ ಹೊರತು ಸದ್ದಾಗುವುದಕ್ಕಾಗಿ ಸುದ್ದಿ ನೀವು ದಯಮಾಡಿ ಯಾವ ಪತ್ರಕರ್ತರು ಮಾಡಬೇಡಿ ಅಂತ ಇಡೀ ರಾಜ್ಯದ ಪತ್ರಕರ್ತರಿಗೆ ಒಂದು ಕರೆ ಕೊಡ್ತಾ ಇದ್ದೀನಿ. ಸಮಾಜದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡಿ ಒಂದು ಭಾವನೆಗಳ ಜೊತೆ ಪತ್ರಕರ್ತರು ದಯಮಾಡಿ ಆಡಬೇಡಿ. ಇವತ್ತೆಷ್ಟೇ ನಿಮಗೆ ಕಷ್ಟ ಇರ್ಬೋದು, ಇದ್ರ ಜೊತೆಗೆ ಟಾರ್ಗೆಟ್ ಅನ್ನೋ ವಿಷಯ ಯಾವ ಜೀವನದಲ್ಲಿ ನೀವು ಆಟಾಡಕ್ಕೆ ಹೋಗಬೇಡಿ.